ಹಲೋ ಸ್ನೇಹಿತರೆ, ನಾವು ಇವತ್ತು ಉಪಚುನಾವಣೆಯ ಬಗ್ಗೆ ಮಾತನಾಡೋಣ. ಬಂಧುಗಳೇ, ಇವತ್ತು ಮೂರು ಮೂರು ಕ್ಷೇತ್ರಗಳ ಉಪಚುನಾವಣೆಗಳು ನಡೆದವು. ಈ ಮೂರು ಕ್ಷೇತ್ರಗಳ ಉಪಚುನಾವಣೆಗೆ ಕೊನೆಗೂ ಮತದಾನದ ಪ್ರಕ್ರಿಯೆ ಅಂತ್ಯಗೊಂಡು ಓಟುಗಳು ಮತ ಬ್ಯಾಂಕನ್ನು ಭದ್ರವಾಗಿ ಸೇರಿದವು. ಹಾಗಾದರೆ ಈ ರಾಜಕಾರಣದಲ್ಲಿ ಉಪಚುನಾವಣೆಗಳಲ್ಲಿ ಏನು ತಿಳಿತು ಅಂತಂದರೆ, ಇದು ಮಹಾಕದನ ಕೊನೆಗೂ ಅಂತ್ಯಗೊಂಡು ವಾಕ್ಸಮರದ ಒಂದು ಝಲಕ್ ಎಲ್ಲರನ್ನ ಮನರಂಜನೆಯನ್ನು ನೀಡಿತು. ಬಂಧುಗಳೇ, ಭಾಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಿದ ಅಂಶ ಅಂತಂದರೆ ಚನ್ನಪಟ್ಟಣದ ಕ್ಷೇತ್ರದ ಬೆಳಕಿಗೆ ಬಂದ ವಿಚಾರ ಇಲ್ಲಿ ಭಾಳ ಮುಖ್ಯವಾಗಿ ಅರ್ಥ ಆಗ್ತೈತೆ. ಚನ್ನಪಟ್ಟಣದ ಕ್ಷೇತ್ರದಲ್ಲಿ ಮಾನ್ಯ ಯಡಿಯೂರಪ್ಪನವರು ಮತ್ತು ದೇವೇಗೌಡರು ಭಾಳ ಒಂದು ಆತ್ಮೀಯತೆಯಿಂದ ಕಾಣಿಸಿಕೊಂಡಿದ್ದು ಒಂದು ಸಂತೋಷದ ವಿಚಾರ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ರೇವತಿ ಕುಮಾರಸ್ವಾಮಿ, ದೇವೇಗೌಡರು ಇಲ್ಲಿ ಭಾಳ ಸ್ಪಷ್ಟವಾಗಿ ಒಂದೇ ನಿಲುವಿನಿಂದ ಮತ ಬ್ಯಾಂಕನ್ನು ಸೆಳೆಯುವಲ್ಲಿ ಸಫಲರಾಗಿದ್ದಾರೆ ಅಂತ ಅನ್ಕೋಬೋದು. ಅದೇ ರೀತಿಯಾಗಿ ಇರೋ ಕಾಂಗ್ರೆಸ್ ಪಕ್ಷ ಈಗ ನಡೀತಕ್ಕಂಥ ಆಡಳಿತಾರೂಢ ಪಕ್ಷ ಬಹಳ ಮಜಬೂತಾಗಿ ಎಲೆಕ್ಷನನ್ನು ಎದುರಿಸಿದಾಗೆ ಕಾಣಿಸ್ತಾ ಇದೆ. ಬಂಧುಗಳೇ, ಇವತ್ತು ನಾವು ಸಿದ್ದರಾಮಯ್ಯನವರ ಮಾತಿನ ಚಹರೆಯನ್ನು ಗಮನಿಸಿದರೆ ಅವರವರು ಒಂದೊಂದು ಮಾತು ದೇವೇಗೌಡರನ್ನು ಕಟ್ಟಿ ಹಾಕುವಲ್ಲಿ ಆಡಿದ ಮಾತುಗಳನ್ನು ನೆನಪಿಸುತ್ತೆ. ಹಿಂದೆ 1983ರಲ್ಲಿ ಮೊನ್ನೆ ದೇವೇಗೌಡರನ್ನು ಮುಖ್ಯಮಂತ್ರಿಯನ್ನು ಮಾಡುವಾಗ ಅವರನ್ನು ಯಾವ ಪಕ್ಷದಿಂದ MP ಇದ್ದ ಅವರನ್ನು ಕರ್ಕೊಂಬಂದು ರಾಮಕೃಷ್ಣ ಹೆಗಡೆ ಇವರು SR ಬೊಮ್ಮಾಯಿ ಅವ್ರನ್ನ ಅಪೋಸ್ ಮಾಡಿದರು ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಇವ್ರನ್ನ ಅಧ್ಯಕ್ಷ ಮಾಡಿ ಕೊನೆಗೆ ಅದೇ ರಾಮಕೃಷ್ಣ ಹೆಗಡೆ ಅವರನ್ನು ಇವರು ಅಪೋಸ್ ಆಗಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಜಾಲಪ್ಪ, ಸಿದ್ದರಾಮಯ್ಯ ಮತ್ತಂದ್ರೆ ಇಲ್ಲಿ ಶಿಂದೆ, PGR ಶಿಂದೆ ಕೂಡ ಇದೇ ಬಣದಿಂದ ಬಂದವರು. ಇಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂಧುಗಳೇ. ಇವತ್ತು ನಾವು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯವರ ವಾಕ್ಸಮರ ಎಲ್ಲಿ ಮಟ್ಟ ಇತ್ತಂದರೆ, ಹಿಂದೆ 2019ರಲ್ಲಿ ಇದೇ ಕುಮಾರಸ್ವಾಮಿಯವರು ಮೋದಿಯವರು ಒಬ್ಬ ಸುಳ್ಳುಗಾರ ಅಂತ ಹೇಳಿದ್ದನ್ನು ಇಲ್ಲಿ ಸಿದ್ದರಾಮಯ್ಯರು ಪ್ರಸ್ತಾಪಪಡಿಸಿದರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ದೇವೇಗೌಡರು ಹೇಳಿದ ಅಂದಿನ ಮಾತು ಪ್ರಧಾನಿ ನರೇಂದ್ರ ಮೋದಿಯವರು 2019ರಲ್ಲಿ ಮತ್ತೊಮ್ಮೆ ಪ್ರಧಾನಿಯಾದರೆ ನಾನು ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಮಾತನ್ನು ದೇವೇಗೌಡರು ಪ್ರಸ್ತಾಪಪಡಿಸಿದ್ದನ್ನು ಇಲ್ಲಿ ಮರಳಿ ಪ್ರಸ್ತಾಪಪಡಿಸಿದ್ದು ಸಿದ್ದರಾಮಯ್ಯನವರು. ಹಾಗಾದರೆ ಸಿದ್ದರಾಮಯ್ಯನವರ ನಿಲುವು ಒಟ್ಟಾರೆಯಾಗಿ ದೇವೇಗೌಡರು ಈ NDA ಸರ್ಕಾರದ ಜೊತೆ ಮೈತ್ರಿಯನ್ನು ಇಲ್ಲಿ ಪ್ರಶ್ನಿಸಿದರು. ಅಷ್ಟೇ ಅಲ್ಲ, ನಾವು ವಾಕ್ಸಮರ ಎಲ್ಲಿ ಮಟ್ಟ ಹೋಯ್ತಂದರೆ, ಈ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರ ಸಹೋದರತ್ವದ ಬಗ್ಗೆ ಪ್ರಶ್ನೆಯನ್ನು ಎತ್ತಿದರು. ಇಲ್ಲಿ ಈಗ CP ಯೋಗೇಶ್ವರ್ ಪ್ರಬಲ ಕ್ಯಾಂಡಿಡೇಟ್. ತಕ್ಕ ಮಟ್ಟಿಗೆ ಇಲ್ಲಿ ಪಕ್ಕಾ ಪೈಪೋಟಿಯನ್ನು ಕೊಟ್ಟಿದ್ದಾರೆ ಅನ್ಕೋಬೋದು. ಕೂದಲೇ ಹಳೆ ಅಂತರದಲ್ಲಿ ಗೆಲುವಿದೆ ಅಂತ ಅನ್ಕೋಬೋದು. ಇಲ್ಲಿ 5ರಿಂದ 10,000 ಅಂತರದಲ್ಲಿ ಗೆಲುವು ಬರುತ್ತೆ ಅಂತ ಅನ್ಕೋತೀವಿ. ಆ ಗೆಲುವನ್ನು ಯಾರ್ದು ಅನ್ನೋದನ್ನು ಹೇಳೋದಕ್ಕೆ ಮುಂಚೆ ನಾನು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಪ್ರಬುದ್ಧತೆಯ ಬಗ್ಗೆ ಮಾತನಾಡೋದು. ನಿಖಿಲ್ ಕುಮಾರಸ್ವಾಮಿಯರಲ್ಲಿ ಸೋಲನ್ನು ಅನುಭವಿಸಿದ ನಂತರ ಕೂಡ ಅವರಲ್ಲಿ ಪ್ರಬುದ್ಧತೆಯನ್ನು ನಾವು ಕಾಣ್ತಾ ಇದ್ದೇವೆ. ಅವರು ಸಾಮಾನ್ಯ ಜನರ ಜೊತೆ ನೋಡಿ, ಇವತ್ತು ಮತದಾನದ ದಿನ ಅವರು ಹೋಗಿ ಒಬ್ಬಟ್ಟು ಸೇವನೆ ಮಾಡಿದ್ದು ಭಾಳ ಈ ಥರ ಜನಸಾಮಾನ್ಯರ ಜೊತೆ ಬೆರೆತಾಗ ಮಾತ್ರ ಒಬ್ಬ ನಾಯಕನ ಲಕ್ಷಣಗಳನ್ನು ನಾವು ಇಲ್ಲೇ ಕೇಳ್ಬೋದು.
ಸೊ ದೇವೇಗೌಡರು ಹೇಳಿದಾಗೆ ನಿಖಿಲ್ ಅವರಿಗೆ ಒಂದು ಸೊ ಯೋಗ ಅಂತ ಹೇಳ್ಕೋಬೋದು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಇದೇ ಬಿ ಜೆ ಪಿ ಹಾಗೂ ಸೊ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರು ಮೊಟ್ಟ ಮೊದಲ ಬಾರಿಗೆ ಸೊ ಇವರನ್ನು ಸೋಲಿಸಲಿಕ್ಕೆ ಕಾರಣರಾಗಿದ್ದರು. ಆದರೆ ಇವತ್ತು ಅದೇ ಬಿ ಜೆ ಪಿ ಅವರ ಬೆನ್ನಿಗೆ ನಿಂತು ಓಕೆ ಅವರು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇಲ್ಲಿ ಸೊ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತ ಅಂದ್ಕೋಬೋದು. ಒಟ್ಟಾರೆಯಾಗಿ ನಾನು ಹೇಳುವ ವಿಚಾರ ಏನಂತಂದರೆ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಸೊ ಮತಗಳು ಒಟ್ಟಿಗೆ ಸೇರಿ ಮತ್ತು ಕೆಲವೊಂದಿಷ್ಟು ಮುಸಲ್ಮಾನರ ಓಟುಗಳು ಏನಾದರೂ ಸೊ ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದಿದ್ದು ಸತ್ಯ ಆಗಿದ್ದರೆ ಸೊ ನಿಖಿಲ್ ಕುಮಾರಸ್ವಾಮಿ ಅವರು ನನಗನ್ನಿಸಿದ ಮಟ್ಟಿಗೆ ಸುಮಾರು 10ರಿಂದ 15 ಸೊ ಸಾವಿರ ಮತಗಳ ಅಂತರದಿಂದ ಜಯನ್ನು ಗೆಲ್ಲಿಸ್ಬೋದು. ಇಲ್ಲಾಂದರೆ ಯೋಗೇಶ್ವರ್ ಅವರ ಗೆಲುವಿನ ಪರ್ಸೆಂಟೇಜ್ ಸೊ ನನ್ನ ಲೆಕ್ಕದಲ್ಲಿ ಕಡಿಮೆ ಇದೆ ಅನಿಸುತ್ತೆ. ರೂಲಿಂಗ್ ಪಾರ್ಟಿ ಇದ್ದರೂ ಕೂಡ ಸೊ ಇಲ್ಲಿ ವೋಟ್ ಬ್ಯಾಂಕ್ಗಳು ಜಾಯಿನ್ ಆದರೆ ಯೋಗೇಶ್ವರ್ಗೆ ಖಂಡಿತ ಕಷ್ಟದ ಕೆಲಸ. ಇನ್ನು ನಾವು ಚನ್ನಪಟ್ಟಣದ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನೇರ ಫೈಟ್ ಇದೆ. ಅಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪ್ರಬಲ ಪೈಪೋಟಿ ಇರೋದ್ರಿಂದ ಯಾರು ಗೆಲ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಸೊ ಇನ್ನು ಸಿಗ್ಗಾವಿ ಕ್ಷೇತ್ರ ಕೂಡ ಇದು ಕೂಡ ಪ್ರಬಲ ಪೈಪೋಟಿ. ಸೊ ಒಂದು ಬೆರಳೆಣಿಕೆಯಲ್ಲಿ ಭರತ್ ಬೊಮ್ಮಾಯಿ ಸೊ ಮುಂದಿದ್ದಾರೆ ಅಂತ ಅನ್ಕೋಬೋದು. ಸೊ ಈ ವಿಶ್ಲೇಷಣೆಯನ್ನು ನೋಡಿದಾಗ ಉಪಚುನಾವಣೆಯಲ್ಲಿ ಸೊ ವಾಕ್ಸಮರ ಕೊನೆಗೂ ಅಂತ್ಯಗೊಂಡಂತಾಗಿದೆ. ಹಾಗಾಗಿ ಭವಿಷ್ಯದಲ್ಲಿ ನಿಖಿಲ್ ಒಬ್ಬ ಸೊ ಭವಿಷ್ಯದ ನಾಯಕನಾಗಿ ಬೆಳೆಯೋದರಲ್ಲಿ ಕೆಲವೊಂದಿಷ್ಟು ಪ್ರಬುದ್ಧತೆಯನ್ನು ನಾವು ಕಂಡಿದ್ದಾಗಿದೆ. ನಿಖಿಲ್ ಕುಮಾರಸ್ವಾಮಿಯವರ ಒಂದು ಪ್ರಬುದ್ಧತೆ ಹೆಚ್ಚಿದ್ದು ಅಷ್ಟೇ ಅಲ್ಲ, ಅವರ ಒಂದು ವಾಕ್ಚಾತುರ್ಯ, ಅವರ ಒಂದು ನಡತೆ, ಸಾಮಾನ್ಯರ ಜೊತೆ ಬೆರೆಯುವ ರೀತಿ ಸೊ ಇದನ್ನು ನಾವು ಸಣ್ಣ ವಯಸ್ಸಿನಲ್ಲೇ ಕಾಣ್ಬೋದು. ಸೊ ಮತ್ತೊಬ್ಬ ಯುವಕ ಈ ರಾಜ್ಯದ ಜನಸಾಮಾನ್ಯರ ಒಂದು ಸಮಸ್ಯೆಗಳನ್ನು ಆಲಿಸುವಲ್ಲಿ ಮುಖ್ಯಮಂತ್ರಿಯ ಮಗ ಆದರೂ ಕೂಡ 2 ಬಾರಿ ಸೋತಿದ್ದ ಮಾಜಿ ಮುಖ್ಯಮಂತ್ರಿ ಮಗ ಆದರೂ ಕೂಡ 2 ಬಾರಿ ಸೋತು 3ನೇ ಪಂದ್ಯದಲ್ಲಿ ನೋಡ್ತಾ ಇದ್ದಾರೆ. ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರ ಸೊ ಯಾರು ಗೆಲ್ತಾರೆ ಅನ್ನೋದನ್ನು ಓಕೆ ಕೆಲವೇ ದಿನಗಳಲ್ಲಿ ನೋಡೋಣ. ಸೊ ಒಟ್ಟಾರೆಯಾಗಿ ಚನ್ನಪಟ್ಟಣ ಹಾಗೂ 3 ಚುನಾವಣೆಗಳ ಫಲಿತಾಂಶ ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ. ಬಾಯ್ ಬಂಧುಗಳೇ. ಮತ್ತೊಂದು ವಿಚಾರವನ್ನು ನಿಮ್ಮೆದುರಿಗೆ ಪ್ರಸ್ತಾಪಪಡಿಸುತ್ತೇನೆ. ದಿನಗಳಲ್ಲಿ